ಸರ್ ದೇಶದ ಬಗ್ಗೆ ಮಾತಾಡ್ತೀರಾ, ನಿಮ್ಮ ಮೋದಿ ಇರ್ಬೋದು, ಎಲ್ಲೋ ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾರೆ. ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲ ಒಂದು ನಿಮಿಷ, ನಿನ್ನೆ 3 ವರ್ಷದ ಸಾಧನಾ ಸಮಾವೇಶ ಮಾಡಿದ್ದಾರೆ. ಅದು ಕಂದಾಯ ಇಲಾಖೆ ಸಾಧನೆ ಹೊರತು ನಿಮ್ಮ ಇಡೀ ಸರ್ಕಾರದ ಸಾಧನೆ ಅಲ್ಲ. ನಿಮ್ಮ ಸರ್ಕಾರದ ಆರ್ಥಿಕ ಸ್ಥಿತಿಗತಿಗೆ ಬಗ್ಗೆ ಹೇಳಿ ಸರ್. ಈಗ 3-4 ತಿಂಗಳಿಂದ ಮಹಿಳಾ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ. ಅಲ್ಲ ಒಂದು ನಿಮಿಷ, ನೀವು ಕೊಡಿ, ಡಾಟಾ ಕೊಡಿ ಸರ್. ಅದ್ರದ್ದು ಕೊಡ್ತೇನೆ, ಈಗಲೂ ಕೊಡಿ. ಈಗ ನೀವು ಮೋದಿ ಬಗ್ಗೆ ಮಾತಾಡ್ತಿರಲ್ಲ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಏನು, ಕಳೆದ 3 ತಿಂಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ಈಗ ಇಂಟರ್ನ್ಯಾಷನಲ್ ಯುದ್ಧ ನಡೀತಾ ಇದೆ, ರಾಜ್ಯಕ್ಕೆ ಆರ್ಥಿಕ ಸ್ಥಿತಿ ಲಾಭ ಆಗಿದೆಯಾ, ನಷ್ಟ ಏನಾಗಿದೆ ನೋಡಿ. ನಿಮ್ಗೆ ಬಿಡ್ತೇನೆ, ನಮ್ಮ ಆರ್ಥಿಕ ಸ್ಥಿತಿಗತಿ ಏನು ಕೆಟ್ಟಿಲ್ಲ. ದಯವಿಟ್ಟು ನಾನು ನಿಮ್ಗೆ ಎಲ್ಲ ಫ್ಯಾಕ್ಟ್ ಫಿಗರ್ಸ್ ಕೊಡ್ತೇನೆ. ಯು ಆರ್ ವೆಲ್ಕಮ್. ಐ ನೀವು ಕೇಳಿದ್ದು ತಪ್ಪು ಅಂತ ನಾನು ಹೇಳಲಿಲ್ಲ, ನಾನು ಮಾತಾಡಬೇಕಲ್ಲ. ನೋಡಿ, ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ ಫೈನಾನ್ಷಿಯಲಿ ಡೂಯಿಂಗ್ ವೆರಿ ವೆಲ್. ಇವತ್ತಿಗೂ ಕೂಡ ನಾವು GST ಸಂಗ್ರಹಣೆಯಲ್ಲಿ ವಿ ಆರ್ ಇನ್ ನಂಬರ್ 2 ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಎಕಾನಮಿ ಯಾವುದು? ನಮ್ಮ ಎಕಾನಮಿ. ವಿ ಆರ್ ಬೆಟರ್ ದ್ಯಾನ್ ತಮಿಳ್ನಾಡು, ವಿ ಆರ್ ಬೆಟರ್ ದ್ಯಾನ್ ಗುಜರಾತ್. ನಮ್ದು ಯಾವುದು ಕಡಿಮೆ ಆಗಿಲ್ಲ ಇವತ್ತಿನವರೆಗೆ. ನೋಡಿ, ಗೃಹಲಕ್ಷ್ಮಿದು ಹೇಳ್ತಿರಲ್ಲ, ಈ ಮೊದಲನೇ ಕ್ವಾರ್ಟರ್ ಲೇಟಾಗಿ ಆಗೋದು. ಯಾಕಂದ್ರೆ ಈ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ 1ರಿಂದ. ಏಪ್ರಿಲ್ 1ರಿಂದ ಸ್ಟಾರ್ಟ್ ಆದಾಗ ಫೈನಾನ್ಷಿಯಲ್ ಇಯರು ನಮ್ದೆಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ, ಬುಕ್ ಫಸ್ಟ್ ಲಾಸ್ಟ್ ಇದರಲ್ಲಿ. ಹೀಗಾಗಿ ವಿಳಂಬ ಆಗ್ತದೆ. ನಿಮಗೆ ಜೂನ್ 1ನೇ ತಾರೀಕೆಲ್ಲ ಹಾಕ್ತಾರೆ 3 ತಿಂಗಳಿಗೆ. ಗೃಹಲಕ್ಷ್ಮಿ ಒಂದು ತಿಂಗಳಿಗೆ ನಾವು 2600 ಕೋಟಿ ಹಾಕಬೇಕು. ಯಾಕಂದ್ರೆ 1,25,00,000 ಹೆಣ್ಮಕ್ಳಿಗೆ, ಹೆಚ್ಚು ಕಡಿಮೆ ರೌಂಡ್ ಫಿಗರ್ ಹೇಳ್ತಾ ಇದ್ದೆ, 1,24,00,000 ಚಿಲ್ಡ್ರನ್, ಯು ಕ್ಯಾನ್ ಸೇ 125. 1,25,00,000 ಜನಕ್ಕೆ ಅವ್ರಿಗೆ ನೇರವಾಗಿ DBT ಹೋಗ್ತದೆ. ಯಾರಿಗೆ? ಹೆಣ್ಮಕ್ಳಿಗೆ. ಅವ್ರಿಗೆ ಈ ತಿಂಗಳ ನೆಕ್ಸ್ಟ್ ಮಂತ್ ಹಾಕ್ತಾರೆ, ಎವ್ರಿ 3 months. ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೇಕಲ್ಲ. ಲಾಸ್ಟ್ ಇಯರ್ ಹಿಂಗೆ 2026-27 ಹಿಂಗೆ ಬುಕ್ ಅಡ್ಜಸ್ಟ್ಮೆಂಟ್ ಮಾಡಕ್ 3 ತಿಂಗಳು ಎದುರಿಸಿದ್ರಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು ಕೊಟ್ಟಿಲ್ಲ. ಇದುವರೆಗೂ ಮಾಹಿತಿ ಅದ್ರ ಬಗ್ಗೆ ಕೊಟ್ಟಿಲ್ಲ. ಮಾಹಿತಿ ಕೊಟ್ಟಿಲ್ಲ. ನಾವು ನೀವು ಜೂನ್ 1 ಮಾತಾಡೋಣ. ಅಲ್ಲ, ಜೂನ್ 1 ಮಾತಾಡ್ರೆ ಸರ್. ಈಗ ನಿಮ್ಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಲ್ಲ, ಅದನ್ನೆಲ್ಲ ಕೊಡ್ತಾ ಇದಾರೆ. ಅದಾಯ್ತು. ಬಸ್ಸಸ್ ಯಾವುದು ನಮ್ದು ಪ್ರಾಬ್ಲಮ್ ಇಲ್ಲ. ನಿರುದ್ಯೋಗ ಯುವಕರಿಗೆ ಕೊಡ್ತಾರೆ, ಭತ್ತೆಗೆ ಯಾವುದು ನಿಂತಿಲ್ಲ. ದಯವಿಟ್ಟು ಅರ್ಥ ಮಾಡಿ, ಕರ್ನಾಟಕ ಇಸ್ ದ ಒನ್ ಸ್ಟೇಟ್ ಇನ್ ದ ಕಂಟ್ರಿ ಹೈಯೆಸ್ಟ್ ಸಬ್ಸಿಡಿ ಜನರಿಗೆ ಕೊಡ್ತಾ ಇದೀವಿ. ಡೈರೆಕ್ಟ್ ಜನರಿಗೆ ಹಣವನ್ನ ಕೊಡ್ತಾ ಇರುವ ರಾಜ್ಯ ಯಾವುದು ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ. ಕ್ಯಾನ್ ಯು ಬಿಲೀವ್ 1,20,000 crores ವಿ ಆರ್ ಗಿವಿಂಗ್ ಸಬ್ಸಿಡಿ ಟು ದ ಪೀಪಲ್. ನಮ್ಮ ಒಟ್ಟು ಬಜೆಟ್ ನಲ್ಲಿ 1,20,000 ಕೋಟಿ ಕೊಡ್ತೇವೆ. ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ, ಗ್ಯಾರಂಟಿ ಕೊಡ್ತಾ ಇರೋದು 52,000 crores. ಅದು ಬಿಟ್ರೆ ರೈತರ ಪಂಪ್ ಸೆಟ್ಟು 36 ಲಕ್ಷ ಪಂಪ್ ಸೆಟ್ಟಿಗೆ ಕೊಡ್ತೇವೆ ಕರೆಂಟ್ ಫ್ರೀ. ಈಗ 36 ಲಕ್ಷ ಆಗಿದೆ. 10 ವರ್ಷದಲ್ಲಿ 12 ಲಕ್ಷ ಜಾಸ್ತಿ ಆಗಿದೆ ಪಂಪ್ ಸೆಟ್ಟು. ಅದಕ್ಕೆ 25,000 ಕೋಟಿ ಕೊಡ್ತೇವೆ. ಈ ವೃದ್ಧಾಪ್ಯ ವೇತನ, ಆಮೇಲೆ ಅಂಗವಿಕಲರ ಮಾಶಾಸನ, ಗರ್ಭಿಣಿ ಸ್ತ್ರೀಯರ ಭತ್ಯೆ, ಇವೆಲ್ಲ ಕೇಂದ್ರ ಸರ್ಕಾರ ಕಂಪ್ಲೀಟ್ 500 ಕೋಟಿ ಮಾತ್ರ ಕೊಡುತ್ತೆ. ನಾವು 11,500 ಕೋಟಿ ಕೊಡ್ತೇವೆ. ಮಕ್ಕಳಿಗೆ ಪಠ್ಯ ಪುಸ್ತಕ, ಬಟ್ಟೆ, ಇವೆಲ್ಲ ಸೇರಿದ್ರೆ ರೈತರಿಗೆ ಕೊಡ್ತಿರುವಂತ 5 ಲಕ್ಷ ರೂಪಾಯಿವರೆಗೆ ಸೊಸೈಟಿಯಲ್ಲಿ ಶೂನ್ಯ ಬಡ್ಡಿ ಎಲ್ಲ ಸೇರಿದ್ರೆ ಅವರ್ ಸಬ್ಸಿಡಿ ಇಟ್ ಸೆಲ್ಫ್ ಈಸ್ 1,20,000 crores ಜನರಿಗೆ ನೇರವಾಗಿ DBT ಮುಖಾಂತರ ಹೋಗುತ್ತೆ. ಹೀಗಾಗಿ ಇಡೀ ದೇಶದಲ್ಲಿ ಇಷ್ಟಿಲ್ಲ, ಇಷ್ಟು ಹಣ ಯಾರು ಕೊಡ್ತಿಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಬೇರೆ ರಾಜ್ಯದಲ್ಲಿ ಮಧ್ಯಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಯೋಜನೆ ಇದೆ. ಅಲ್ಲಿ ಬೆಹನ್ ಲಡ್ಕಿ ಯೋಜನೆ ಅಲ್ಲ, ಅದೇ ಒಂದು ಯಾವ್ದಿದೆಯಲ್ಲ, ಬೆಹನ್ ಲಾಡ್ಲಿ ಯೋಜನಾ ಇದೆ ಅಲ್ಲ. ನೋಡಿ, 1,000 ಕೊಡಕ್ ಆಗ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ. ಎವ್ರಿಬಡಿ ಈಸ್ ಸಫರಿಂಗ್. ಬಟ್ ಕರ್ನಾಟಕ ಇಸ್ ದ ಓನ್ಲಿ ಸ್ಟೇಟ್ ನಾವು 1 ತಿಂಗಳ ಹೆಚ್ಚು ಕಡಿಮೆ ಅದು ಕೊಟ್ಟಿದ್ದೇವೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ಯಾವುದು ಕೆಟ್ಟಿಲ್ಲ ನಮ್ದು. ಈ ಸಾರಿ 82,000 ಕೋಟಿ ನಾವು ಡೆವಲಪ್ಮೆಂಟ್ ವರ್ಕಿಗೆ ಕೊಡ್ತಾ ಇದ್ದೇವೆ ಈ ವರ್ಷದ ಬಜೆಟ್ನಲ್ಲಿ. ಹೀಗಾಗಿ
ಅನಾವಶ್ಯಕವಾಗಿ ಟೀಕೆ ಮಾಡ್ಬೋದು, ಒಪ್ಪೋಣ. ನೀವು ತಿಳಿದಷ್ಟರ ಮಟ್ಟಿಗೆ ನಾವು ಎಲ್ಲಾ ಕೆಲಸಗಳನ್ನು ಮಾಡಿಬಿಟ್ಟಿದ್ದೇವೆ, ಇದನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇಲ್ಲ. ಬಟ್ ವಿ ಆರ್ ಮಚ್ ಬೆಟರ್ ದ್ಯಾನ್ ಎನಿ ಅದರ್ BJP ರೂಲ್ಡ್ ಸ್ಟೇಟ್ಸ್, and even southern state we are much better.